ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ 14 ಈ ದಿನದ ಎಡಿಟರ್ ಸ್ಪೆಷಲ್ಗೆ ಸ್ವಾಗತ. ಒಬ್ಬ ಕೊಡ್ಲಿಪೇಟೆಯ ಕೊಡ್ಲಿಪೆಟ್ಟು, ಕೈ ಪಾಳ್ಯದಲ್ಲಿ ನಡುಕ. ಹೌದು ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ರಾಜ್ಯ ರಾಜಕಾರಣದ ಹಾಟ್ ಟಾಪಿಕ್ ಆಗಿದೆ. ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ನಂಬಲಾಗಿದ್ದ ಕ್ಷೇತ್ರದಲ್ಲಿ ಈ ಬಾರಿ ಕೈಪಡೆಗೆ ಅಕ್ಷರಶಃ ನಡುಕ ಶುರುವಾಗಿದೆ. ಇದಕ್ಕೆ ಕಾರಣ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ನೀಡಿರುವ ಆ ಒಂದು ಪೆಟ್ಟು. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂಬ ದೊಡ್ಡ ಮಟ್ಟದ ಬೇಡಿಕೆ ಇತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ನಿರ್ಲಕ್ಷಿಸಿದ ಬೆನ್ನಲ್ಲೇ ಅಖ್ತರ್ ರಜಾ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಪಕ್ಷದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಇಷ್ಟಕ್ಕೆ ನಿಲ್ಲದ ಈ ವಿವಾದ ನಂತರದ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಗಳು, ಗಡ್ಡ ಟೊಪ್ಪಿಯ ಬಗ್ಗೆ ಅವಹೇಳನಕಾರಿ ಮಾತುಗಳಿಂದ ಮತ್ತಷ್ಟು ಕೆರಳಿತು. ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧವೂ ಕೇಳಿಬಂದ ಮಾತುಗಳು ಬೆಂಕಿಗೆ ತುಪ್ಪ ಸುರಿದಂತಾದವು. ಇಲ್ಲಿ ಪ್ರಶ್ನೆ ಉದ್ಭವಿಸುವುದು ಏನೆಂದರೆ, ಮುಸ್ಲಿಂ ಸಮುದಾಯದ 95% ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲಾ ದ್ವೇಷ ಭಾಷಣ ಮಾಡಿದವರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದೆಯೇ? ಖಂಡಿತ ಇಲ್ಲ. ಇಷ್ಟಾದರೂ ಸಚಿವ ಜಮೀರ್ ಅಹಮದ್ ಅವರು ಪಕ್ಷದ ಶಿಸ್ತಿಗೆ ಗೌರವ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಅವರ ಮನೆಗೆ ಹೋಗಿ ಬೆಂಬಲ ಸೂಚಿಸಿದರು. ಆದರೆ ಸಮುದಾಯದ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಎಂದು ಪಣತೊಟ್ಟ ಮುಸ್ಲಿಂ ಕಾರ್ಯಕರ್ತರು ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸಿದ್ದಾರೆ. ನಮಗೆ ಸಮುದಾಯವೇ ಮುಖ್ಯ ಹೊರತು ಪಕ್ಷವಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಅವರು ದೇಶಕ್ಕೆ ರವಾನಿಸಿದ್ದಾರೆ. ಇವರ ಈ ಧೈರ್ಯಕ್ಕೆ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು. ಇನ್ನೊಂದೆಡೆ ಜಮೀರ್ ಅಹಮದ್ ಅವರ ವರ್ಚಸ್ಸನ್ನು ಕುಗ್ಗಿಸಲು ಸೋ ಕಾಲ್ಡ್ ಮುಸ್ಲಿಂ ಮಾಸ್ ಲೀಡರ್ಗಳು ಈಗ ಪತ್ರಿಕಾಗೋಷ್ಠಿಗಳನ್ನು ನಡೆಸುತ್ತಿದ್ದಾರೆ. ಸಮುದಾಯಕ್ಕೆ ನೋವಾದಾಗ ಸುಮ್ಮನಿದ್ದ ಇವರು ಈಗ ಸ್ವಂತ ಲಾಭಕ್ಕಾಗಿ ಮಾತನಾಡುತ್ತಿದ್ದಾರೆ. ಆದರೆ ನೆನಪಿರಲಿ, ದಮನಿತರ ಧ್ವನಿಯಾಗಿ ನಿಲ್ಲಲು ಜಮೀರ್ ಅಹಮದ್ ಅವರಿಗೆ ಮಾತ್ರ ಸಾಧ್ಯ. ಹಾಗೆಯೇ ದಾವಣಗೆರೆ ಕಾಂಗ್ರೆಸ್ ಉಸ್ತುವಾರಿ ಸಚಿವರು ಬಿಜೆಪಿಯ ನಾಯಕರೊಂದಿಗೆ ಮೃದು ಧೋರಣೆ ಹೊಂದಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಶಾಮನೂರು ಕುಟುಂಬದವರು ಬಿಜೆಪಿಯ ಬಿ.ವೈ. ರಾಘವೇಂದ್ರ ಅವರನ್ನು ಗೆಲ್ಲಿಸಿ ಎಂದು ಬಹಿರಂಗ ಕರೆ ನೀಡಿದಾಗ ಈ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಎಲ್ಲಿ ಹೋಗಿದ್ದರು? ಅವರ ಮೇಲೆ ಯಾಕೆ ಹೈಕಮಾಂಡ್ಗೆ ದೂರು ನೀಡಲಿಲ್ಲ? ಕೇವಲ ಜಮೀರ್ ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ಅವರ ಮೇಲೆ ದೂರು ನೀಡಲಾಗುತ್ತಿದೆಯೇ? ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ಈಗ ಕಾಂಗ್ರೆಸ್ ಗೆಲ್ಲುತ್ತೋ ಅಥವಾ ಎಸ್ಡಿಪಿಐ ಗೆಲ್ಲುತ್ತೋ ಗೊತ್ತಿಲ್ಲ. ಆದರೆ ಅಫ್ಸರ್ ಕೊಡ್ಲಿಪೇಟೆ ಅವರ ಸ್ಪರ್ಧೆ ಮಾತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಸುನಾಮಿ ಎಬ್ಬಿಸಿರುವುದಂತೂ ಸತ್ಯ. ಕಾಂಗ್ರೆಸ್ ಕಾರ್ಯಕರ್ತರ ಸಾಮೂಹಿಕ ರಾಜೀನಾಮೆಗಳು ಪಕ್ಷದ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿವೆ ಎಂದು ಕಾದು ನೋಡಬೇಕಿದೆ. ಇದು ಇಂದಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14 ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಸುಮ್ಮನೆ ದಾಡಿ ಟೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನ್ ಸ್ಟೇಟ್ಮೆಂಟ್ ಕೊಟ್ಟವನು ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. कम्युनल पार्टी बीजेपी क्यों ना हो, चाहे वो कम्युनल पार्टी एसडीपीआई क्यों ना हो, ये सब कम्युनल पार्टीज है। टारगेट कर रहे हैं, वो जान लें आपको एक भी मेंबर असेंबली के अंदर भेजने की ना ताकत है ना हैसियत है। ದಾವಣಗೆರೆ ಕೆರಿಯೆಲ್ಲರೂ ಇದು ಜನರ ಕೋಪ, ಇದು ಬದಲಾವಣೆಯ ಶಬ್ದ. ಎಸ್ಡಿಪಿಐ ಕೊಡಿಬೇಟ ಶುರುವಾಗಲಿ. ದಾವಣಗೆರೆ ಬೀದಿಗಳಲ್ಲಿ ಶಬ್ದ. ದಾವಣಗೆರೆ ಕೆರಿಯೆಲ್ಲರೂ ಇದು ಜನರ ಕೋಪ, ಇದು ಬದಲಾವಣೆಯ ಶಬ್ದ.